ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಉದ್ಯೋಗ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮಂಜುಳಾ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೇನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಸುಮಾರಷ್ಟು ವಿಡಿಯೋಗಳ ಅಪ್ಡೇಷನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ಒಂದೆರಡು ದಿನ ಟೈಮ್ ಆಗದೆ ಇರೋದ ಕಾರಣದಲ್ಲಿ ಮುಂದೆ ಹಾಕಿದ್ದೆ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಇರೋರಿಗೆ ನನ್ನ ಎಲ್ಲ ವಿಡಿಯೋಸ್ಗಳ ಅಪ್ಡೇಷನ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಬಟ್ ಸಬ್ಸ್ಕ್ರೈಬ್ ತಗೊಳ್ಳದೇ ಇರ್ತಂತವರಿಗೆ ಸೊ ಎಲ್ಲ ವಿಡಿಯೋಗಳ ಅಪ್ಡೇಷನ್ಸ್ಗಳು ಸಿಗ್ತಾ ಇರೋದಿಲ್ಲ ಅಲ್ವಾ. ಹಾಗಾಗಿ ನೀವು ಮಾಡಬೇಕಾಗಿರುವಂತ ಕೆಲಸ ಇಷ್ಟೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಲ್ ಐಕಾನ್ ಅನ್ನ ಟಚ್ ಮಾಡಿದ್ರೆ ಆಬ್ವಿಯಸ್ಲಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡ್ತೀರಾ. ಓಕೆ, ರೈಟ್. ಸೊ ಹಾಗಾದ್ರೆ ನೋಡೋಣ. ಹಾಗಾದ್ರೆ ಈ ಸರಿ ನಾನು ನಿಮ್ಗೆ ಏನ್ ಹಾಕಿದ್ದೀನಿ ಅಂತ ಅಂದ್ರೆ 2021 ಅಂದ್ರೆ ರೀಸೆಂಟ್ ಆಗಿ ಆಗಿರ್ತಕ್ಕಂಥ FDA ಕ್ವೆಶ್ಚನ್ ಪೇಪರ್ಗಳ ವಿವರಣೆಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ FDA ಕ್ವೆಶ್ಚನ್ ಪೇಪರ್ಸ್ಗಳ ವಿವರಣೆಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ. ಸೊ ಫಸ್ಟ್ ಕ್ವೆಶ್ಚನ್ಸ್ ಅನ್ನ ನೋಡೋಣ. ಸೊ ಈ ಕೆಳಗಿನವುಗಳಲ್ಲಿ ಯಾವ ಮೂಲ ಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ? ಸೊ ಫ್ರೆಂಡ್ಸ್, ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಹಾಗೇನೆ ಸೊ ಹೈಡ್ರೋಜನ್. ಸೊ ಹೈಡ್ರೋಜನ್ ನಮ್ಮ ಬ್ರಹ್ಮಾಂಡದಲ್ಲಿ ಹೇರಳವಾಗಿ ಸಿಗ್ತಕ್ಕಂತ ಮೂಲ ಧಾತು. ಅದೇ ಏನಾದ್ರೂ ನಿಮಗೆ ಸೊ ವಾತಾವರಣದಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಅಂತ ಕೇಳಿದ್ರೆ ವಾತಾವರಣದಲ್ಲಿ ನೈಟ್ರೋಜನ್ ಅಲ್ವಾ. ಹಾಗಾದ್ರೆ ಮನುಷ್ಯನ ದೇಹದಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಅಂತ ಕೇಳಿದ್ರೆ ಮನುಷ್ಯನ ದೇಹದಲ್ಲಿ ದಟ್ ಈಸ್ 65% ಆಫ್ ಆಕ್ಸಿಜನ್. ಅಂಡ್ ಇನ್ನ ಒಂದು ನಮ್ಮ ಭೂಮಿಯ ಮೇಲ್ಗಡೆ ಅಂತ ಕೇಳಿದ್ರೆ ಸೊ ಜಾಸ್ತಿ ಸಿಗ್ತಕ್ಕಂಥದ್ದು ದಟ್ ಈಸ್ ಆಲ್ಸೋ ಆಮ್ಲಜನಕ. ಹಾಗಾದ್ರೆ ಹೀಲಿಯಂ ಏನು? ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಜಡಾನಿಲ ಯಾವುದು ಅಂತ ಕೇಳಿದ್ರೆ ಸೊ ದಟ್ ಈಸ್ ಹೀಲಿಯಂ. ಜಡಾನಿಲ ಯಾವುದು ಅಂತ ಕೇಳಿದ್ರೆ ಹೀಲಿಯಂ ಅನ್ನೋದು ನಿಮ್ಮ ಆನ್ಸರ್ ಆಗಿರ್ಬೇಕು. ವೆರಿ ಬ್ಯೂಟಿಫುಲ್ ಕ್ವೆಶನ್. ಆಸ್ಪರ್ಟೇನ್ ಸಕ್ಕರೆಗಿಂತ ಸಿಹಿಯಾಗಿದ್ದು, ಆಸ್ಪರ್ಟೇನ್ ಅಂತ ಅನ್ನೋದು ಸಕ್ಕರೆಗಿಂತ ಸಿಹಿಯಾಗಿದ್ದು ಅದು ಡ್ಯಾಶ್ ಆಗಿರುತ್ತದೆ ಅಂತ ಕೇಳ್ತಾರೆ. ಸೊ ಆಸ್ಪರ್ಟೇನ್ ಅನ್ನುವಂಥದ್ದು ಸಾಮಾನ್ಯವಾಗಿ ಡೈಪೆಪ್ಟೈಡ್. ಆಸ್ಪರ್ಟೇನ್ ಅಂತ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು ಡೈಪೆಪ್ಟೈಡ್. ಸೊ ಇದನ್ನ ಸಾಮಾನ್ಯವಾಗಿ ಸಕ್ಕರೆಗಿಂತಲೂ ಸಿಹಿಯಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ ಇದನ್ನ ಬೇಕರಿಗಳಲ್ಲಿ ಬಳಸ್ಕೋತಾರೆ. ಸೊ ಅಥವಾ ಸಿಹಿ ತಿಂಡಿಗಳನ್ನ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಬೇಕರಿ ಅಲ್ಲಿ ಬಳಸ್ಕೋತಾರೆ. ಹಾಗಾದ್ರೆ ಡೈಸೆಕರೈಡ್ ಅಂತ ಅಂದ್ರೆ ಏನು? ಮಾನೋಸೆಕರೈಡ್ ಅಂದ್ರೆ ಏನು? ಅಮೈನೋ ಆಮ್ಲ ಅಂದ್ರೆ ಏನು? ಸೊ ಅಮೈನೋ ಆಮ್ಲ ಅಂದ್ರೆ ಮೊದಲು ತಿಳ್ಕೊಳ್ಳೋಣ. ಪಾಲಿಪೆಪ್ಟೈಡ್ಗಳ ಗುಂಪಿಗೆ ನಾವು ಅಮೈನೋ ಆಮ್ಲ ಅಂತ ಕರಿತೇವೆ. ಓಕೆ, ಅಮೈನೋ ಆಮ್ಲಗಳ ಗುಂಪಿಗೆ ಪ್ರೋಟೀನ್ ಅಂತ ಕರಿತೇವೆ. ಅಮೈನೋ ಆಮ್ಲಗಳ ಗುಂಪಿಗೆ ಪ್ರೋಟೀನ್ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಡೈಸೆಕರೈಟ್ ಅಂತ ಅಂದ್ರೆ ಏನು? ನಮಗೆಲ್ಲ ಗೊತ್ತಿರೋ ಹಾಗೇನೆ ಕಾರ್ಬೋಹೈಡ್ರೇಟ್ಸ್ ಒಳಗಡೆ ಮಾನೋಸೆಕರೈಡ್, ಡೈಸೆಕರೈಡ್, ಟ್ರೈಸೆಕರೈಡ್ ಅಂತ ಹೇಳ್ಬಿಟ್ಟು ಮಾನೋಸೆಕರೈಡ್, ಡೈಸೆಕರೈಡ್, ಓಲಿಗೋಸೆಕರೈಡ್ ಪ್ಲಸ್ ಪಾಲಿಸೆಕರೈಡ್ ಅನ್ನ ನೋಡ್ತೇವೆ ಅಲ್ವಾ. ಸರಿ, ಈಗ ಡೈಸೆಕರೈಡ್ ಗೆ ಬಂದಾಗ ಎರಡು ಮಾನೋಸೆಕರೈಡ್ಗಳು ಸೇರ್ಕೊಂಡು ಒಂದು ಡೈಸೆಕರೈಟ್ ಆಗುತ್ತೆ. ಆದ್ರೆ ಮಾನೋಸೆಕರೈಟ್ ಅಂದ್ರೆ ಏನು? ಒಂದು ಶರ್ಕರದ ಅಂಶ ಸೇರ್ಕೊಂಡ್ರೆ ಅದನ್ನ ಮಾನೋಸೆಕರೈಟ್ ಅಂತ ಕರಿತೇವೆ. ಎಕ್ಸಾಂಪಲ್ ಗ್ಲೂಕೋಸ್. ಓಕೆ, ಎಕ್ಸಾಂಪಲ್ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್. ಆದ್ರೆ ಈ ಗ್ಲೂಕೋಸ್ ಜೊತೆಗೆ ಇಲ್ಲ ಗ್ಯಾಲಕ್ಟೋಸ್ ಜೊತೆಗೆ ಇನ್ನ ಒಂದ್ ಯಾವ್ದಾದ್ರು ಅಂಶ ಸೇರ್ಕೊಂಡಿದೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರೋ ಹಾಗೇನೆ ದಟ್ ಈಸ್ ಸುಕ್ರೋಸ್ ಅಂತ ತಗೊಂಡ್ರಿ. ಸುಕ್ರೋಸ್. ಓಕೆ, ಸುಕ್ರೋಸ್ ಅನ್ನೋದು ಒಂದು ನಮಗೆಲ್ಲ ಗೊತ್ತಿರೋ ಹಾಗೇನೆ ಡೈಸ್ಯಾಕರೈಡ್. ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ಉಪ ಉತ್ಪನ್ನ ಯಾವುದು? ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖ ಆಗಿರ್ತಕ್ಕಂಥ ಉಪ ಉತ್ಪನ್ನ ದಟ್ ಈಸ್ ಆಮ್ಲಜನಕ. ಸೊ ನಮಗೆಲ್ಲ ಗೊತ್ತಿರೋ ಹಾಗೇನೆ CCO2 ಪ್ಲಸ್ 6H2O ಗಿವೆನ್ ರೈಸ್ ಟು ಅಂದ್ರೆ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂದ್ರೆ ಸೂರ್ಯನ ಬೆಳಕು ಮತ್ತೆ ಕೆಳಗಡೆ ಯಾವುದರ ಸಹಾಯದಿಂದ ಅಂದ್ರೆ ಕ್ಲೋರೋಫಿಲ್ ನ ಸಹಾಯದಿಂದ. ಸೊ ಹಾಗಾದ್ರೆ ಉತ್ಪತ್ತಿ ಆಗ್ತಕ್ಕಂಥದ್ದು ಒಂದು ಗ್ಲೂಕೋಸ್, ಇನ್ನೊಂದು ಆಮ್ಲಜನಕ. ಓಕೆನಾ? ಹಾಗಾದ್ರೆ ಉಪ ಉತ್ಪನ್ನ ದಟ್ ಈಸ್ ಆಮ್ಲಜನಕ. ಹಾಗಾದ್ರೆ ಇದು ಏನು ಮೇಡಮ್? ಇವು ಬಂದು
ರಿಯಾಕ್ಟಂಟ್ ಅಂದ್ರೆ ಪ್ರತಿವರ್ತಕಗಳು, ರಿಯಾಕ್ಟಂಟ್ಸ್ ಅಂದ್ರೆ ಪ್ರತಿವರ್ತಕಗಳು. ಅದೇ ಏನಾದ್ರು ಈ ಕಡೆಗೆ ಬಂದಾಗ ಈ ಆರೋ ಮಾರ್ಕ್ ಇಂದ ಈಚೆಗೆ ಇದ್ರೆ ಉತ್ಪನ್ನಗಳು ಅಂದ್ರೆ ಪ್ರಾಡಕ್ಟ್ಸ್. ಓಕೆ, ಆಮ್ಲಜನಕವನ್ನ ಲಿಬರೇಟ್ ಮಾಡೋದ್ರಿಂದ ಇದನ್ನ ಉಪ ಉತ್ಪನ್ನ ಅಂತ ಹೇಳಿ ಕರಿತೇವೆ. ಪಾಲಿಪೆಪ್ಟೈಡ್ಗಳು ಡ್ಯಾಶ್ ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿವೆ. ಸೊ ರೇಖೀಯ ಅಂದ್ರೆ ಏನು? ಸರಳ ಅಂದ್ರೆ ಲೀನಿಯರ್ ಅಂದ್ರೆ ಲೈನ್. ಓಕೆ, ಸೊ ಇದು ಒಂದು ಪಾಲಿಮರ್, ಇದು ಒಂದು ಪಾಲಿಮರ್, ಇದು ಒಂದು ಪಾಲಿಮರ್, ಇದು ಒಂದು ಪಾಲಿಮರ್. ಓಕೆ, ಸೊ ಹಾಗಾದ್ರೆ ಇದಿಷ್ಟು ಸೇರ್ಕೊಂಡು ಒಂದು ಪಾಲಿಮರ್ ಆಗ್ಬೇಕು ಅಂದ್ರೆ ಇದ್ರ ಒಳಗಡೆ ಏನಿರತ್ತೆ ಅಂತ ಕೇಳಿದರು. ಓಕೆ, ಪಾಲಿಪೆಪ್ಟೈಡ್, ಪೆಪ್ಟೈಡ್ ವಿಚ್ ಮೀನ್ಸ್ ನಾನು ಲಾಸ್ಟ್ ಕ್ವಶನ್ ಅಲ್ಲಿ ಹೇಳಿದೀನಿ ನಿಮಗೆ ಇನ್ಸ್ಟೆಡ್ ಆಫ್ ಪ್ರೋಟೀನ್ ಅಂತ ಅರ್ಥ. ಓಕೆ, ಸೊ ಪ್ರೋಟೀನ್ಗಳ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಅಮೈನೋ ಆಮ್ಲಗಳಿಂದ ಪ್ರೋಟೀನ್ಗಳು ಮಾಡಲ್ಪಟ್ಟಿರುತ್ತೆ. ತುಂಬಾ ಸಿಂಪಲ್ ಕ್ವೆಶನ್. ಹಾಗಾದ್ರೆ ಮಾನವನ ಶರೀರದಲ್ಲಿ ನೀರಿನ ಮಟ್ಟವನ್ನ ಯಾವ ಹಾರ್ಮೋನ್ ನಿಯಂತ್ರಿಸುತ್ತದೆ? ಮಾನವನ ಶರೀರದಲ್ಲಿ ADH ಅಡ್ರಿನೋ ಆಂಟಿ ಡೈಯುರೆಟಿಕ್ ಹಾರ್ಮೋನ್. ADH ಅಂದ್ರೆ ಆಂಟಿ ಡೈಯುರೆಟಿಕ್ ಹಾರ್ಮೋನ್. ಆಂಟಿ ಡೈಯುರೆಟಿಕ್ ಹಾರ್ಮೋನ್ ಅಂತ ಅಂದ್ರೆ ಸೊ ದಟ್ ಇಸ್ ಬೇರೇನೂ ಅಲ್ಲ ADH. ಸೊ ಈ ADH ಅನ್ನುವಂತ ಹಾರ್ಮೋನ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣವನ್ನ ಕಂಟ್ರೋಲ್ ಮಾಡತ್ತೆ. ಓಕೆ, ಹಾಗಾದ್ರೆ ಎಪಿನೆಫ್ರಿನ್ ಅಂದ್ರೆ ಏನು? ಎಪಿನೆಫ್ರಿನ್ ಅಂತ ಅಂದ್ರೆ ಅಡ್ರಿನಲಿನ್ ಹಾರ್ಮೋನ್ಗೆ ಇರ್ತಕ್ಕಂತಹ ಇನ್ನೊಂದು ಹೆಸರು. ಅಂಡ್ ACTH ಅಂತ ಅಂದ್ರೆ ಏನು? ACTH ಅಂತ ಅಂದ್ರೆ ಅಡ್ರಿನೋ ಕಾರ್ಟಿಯೋಟ್ರೋಪಿಕ್ ಹಾರ್ಮೋನ್. ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್. ರೈಟ್. ಸೊ ಹಾಗಾದ್ರೆ FSH ಅಂತ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ FSH ಅಂತ ಅಂದ್ರೆ ಸಾಮಾನ್ಯವಾಗಿ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. FH ಅಂದ್ರೆ ಏನು? ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. FSH ಅಂದ್ರೆ ಬೇರೇನೂ ಅಲ್ಲ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಮೆನ್ಸ್ಟ್ರಲ್ ಸೈಕಲ್ ಮತ್ತೆ ಎಗ್ ಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ FSH. ರೈಟ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಕ್ಕಿ ಹೊಳಪು ಕಳೆದುಕೊಳ್ಳಲು ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಯಾವ ವಿಟಮಿನ್ ನಾಶ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವ ವಿಟಮಿನ್ ನಾಶ ಆಗುತ್ತೆ ಅಂದ್ರೆ ಆ ವಿಟಮಿನ್ ಅನ್ನ ರಾಸಾಯನಿಕ ಹೆಸರು ಕೊಟ್ಟಿದ್ದಾರೆ, ದಟ್ ಈಸ್ ಥಯಾಮಿನ್. ಓಕೆ, ರಾಸಾಯನಿಕ ಹೆಸರನ್ನ ಕೊಟ್ಟಿದ್ದಾರೆ, ದಟ್ ಈಸ್ ಥಯಾಮಿನ್. ಸೊ ಥಯಾಮಿನ್ ಈಸ್ ನಥಿಂಗ್, ದಟ್ ಈಸ್ ವಿಟಮಿನ್ ಬಿ ಅಂದ್ರೆ ಬೆರಿ ಕಾಯಿಲೆಯನ್ನ ಕೊಡ್ತಕ್ಕಂಥದ್ದು. ಓಕೆ, ಇಲ್ಲಿ ಲಾಸ್ ಆಗ್ತಕ್ಕಂಥ ವಿಟಮಿನ್ ಯಾವುದು ಅಂದ್ರೆ ದಟ್ ಈಸ್ ಬೆರಿ. ಹಾಗಾದ್ರೆ ನಮಗೆಲ್ಲ ಗೊತ್ತಿರೋ ಹಾಗೇನೆ ವಿಟಮಿನ್ ಎ ಅಂಡ್ ಸೊ ಬಯೋಟಿನ್ ಈಸ್ ಆಬ್ವಿಯಸ್ಲಿ ವಿಟಮಿನ್ ಬಿ. ಓಕೆ, ರೈಟ್. ಸೊ ಇಲ್ಲಿ ಲಾಸ್ ಆಗ್ತಕ್ಕಂಥದ್ದು ಬೆರಿ ಕಾಯಿಲೆ. ರೈಟಾ? ಹಾಗಾದ್ರೆ ರೈಬೋಫ್ಲೇವಿನ್ ದಟ್ ಈಸ್ ವಿಟಮಿನ್ B12 ಅಲ್ವಾ? ಸೊ ಹಾಗೇನೆ ನಿಯಾಸಿನ್ ನಮಗೆಲ್ಲ ಗೊತ್ತಿರೋ ಹಾಗೇನೆ B3, ಇಟ್ ಕಾಸಸ್ ಪೆಲಾಗ್ರಾ. ತೈಲ ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ ನಿಂದ ಉಂಟಾಗುತ್ತದೆ ಅಂತ ಕೇಳಿದರೆ, ತೈಲ ಮತ್ತು ಕೊಬ್ಬಿನ ತೀವ್ರತೆ ಉಂಟಾಗ್ತಕ್ಕಂಥ ರೀಸನ್ ಏನು ಅಂತ ಅಂದ್ರೆ ದಟ್ ಈಸ್ ಆಪ್ಷನ್ ಬಿ, ಅಪರ್ಯಾಪ್ತ ಗ್ಲಿಸರಾಲ್ಡಿಹೈಡ್ ಆಕ್ಸಿಡೇಷನ್. ಅಪರ್ಯಾಪ್ತ ಅಂದ್ರೆ ಏನು ಅಲ್ಲ, ಅನ್ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು? ಗಟ್ಟಿ ರೂಪದ್ದು. ಓಕೆ, ಅನ್ಸ್ಯಾಚುರೇಟೆಡ್ಗೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ ಘನ ರೂಪದ ಕೊಬ್ಬು ಅಥವಾ ಲಿಪಿಡ್ಗೆ ಎಕ್ಸಾಂಪಲ್ ಬೆಣ್ಣೆ,
ತುಪ್ಪ, ಓಕೆ, ಇವೆಲ್ಲ ಎಕ್ಸಾಂಪಲ್ಸ್. ಆದ್ರೆ ಈ ಬೆಣ್ಣೆ ತುಪ್ಪಗಳು ನಾನ್ ರಿಯಾಕ್ಟಿವ್, ಅಂದ್ರೆ ನಾವು ಎಷ್ಟು ದಿನದ ಒಳಗನ್ನು ಕೂಡ ಏನ್ ಮಾಡಬಹುದು, ಸ್ಟೋರ್ ಮಾಡ್ಕೋಬಹುದು. ಆದ್ರೆ ಸ್ಯಾಚುರೇಟೆಡ್ ಅಥವಾ ಪರ್ಯಾಪ್ತ ಅಂತ ಏನ್ ಕರಿತೇವೆ, ಅಥವಾ ಸ್ಯಾಚುರೇಟೆಡ್ ಅಂತ ಏನ್ ಕರಿತೇವೆ, ಈ ಸ್ಯಾಚುರೇಟೆಡ್ ಯಾವ ರೂಪದಲ್ಲಿ ಇರುತ್ತೆ ಅಂತ ಅಂದ್ರೆ ಸಾಮಾನ್ಯವಾಗಿ ದ್ರವ ರೂಪ. ಎಕ್ಸಾಂಪಲ್ ನಮ್ಮ ಅಡುಗೆ ಆಯಿಲ್. ಓಕೆ, ಇದನ್ನ ತುಂಬಾ ದಿನ ಸ್ಟೋರ್ ಆದ್ರೆ ಏನಾಗುತ್ತೆ ಅಂದ್ರೆ ಕಮಟು ಸ್ಮೆಲ್ ಬರುತ್ತೆ, ಅಂದ್ರೆ ಎಣ್ಣೆ ಸ್ಮೆಲ್ ಆಗ್ಬಿಡತ್ತೆ. ಸೊ ಈ ಕಮಟು ಎಣ್ಣೆನಲ್ಲಿ ಯಾವ ಆಮ್ಲ ಉತ್ಪತ್ತಿ ಆಗುತ್ತೆ ಅಂತ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ ಬ್ಯೂಟರಿಕ್ ಆಮ್ಲ. ಯಾವ ಆಮ್ಲ ಉತ್ಪಾದನೆ ಆಗುತ್ತೆ ಅಂದ್ರೆ ಬ್ಯೂಟರಿಕ್ ಆಮ್ಲ. ಬೆನ್ಸಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಉತ್ತಮ ಉದಾಹರಣೆ ಕೊಡಿ ಅಂತ ಕೇಳಿದರೆ ಬೆನ್ಸಿನ್ ರಿಂಗ್ ಅನ್ನ ಹೊಂದಿರತಕ್ಕಂಥದ್ದು ಥೈರೋಸಿನ್. ಓಕೆ, ಸೊ ಸಾಮಾನ್ಯವಾಗಿ ಥೈರೋಸಿನ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನಾವೆಲ್ಲ ಪ್ರಿಪೇರ್ ಮಾಡ್ತಕ್ಕಂಥ ಚೀಸ್. ಓಕೆ, ಸೊ ಇದನ್ನ ಏನಂತ ಕರೀತಾರೆ ಅಂದ್ರೆ ಬ್ರೈನ್ ಕೆಮಿಕಲ್. ಈ ಥೈರೋಸಿನ್ ಅನ್ನ ಬ್ರೈನ್ ಕೆಮಿಕಲ್ ನಮ್ಮ ಮೂಡನ್ನ ರೆಗ್ಯುಲೇಟ್ ಮಾಡೋದ್ರಿಂದ ಅಂದ್ರೆ ಆಕ್ಟಿವ್ ಮಾಡೋದ್ರಿಂದ ಇದನ್ನ ಬ್ರೈನ್ ಕೆಮಿಕಲ್ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ ಇದನ್ನ? ಬ್ರೈನ್ ಕೆಮಿಕಲ್ ಅಂತ ಕೂಡ ಕರೀತಾರೆ. ರೈಟಾ? ಹಾಗಾದ್ರೆ ಸೆರೈನ್ ಅಂತ ಅಂದ್ರೆ ಏನು? ಸೆರೈನ್ ಆಲ್ಸೋ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಇದು ಕೂಡ ನಮ್ಮ ಮೆದುಳಿನ ಒಳಗಡೆನೆ ಪ್ರೆಸೆಂಟ್ ಇರುತ್ತೆ. ಆದ್ರೆ ಇದು ನಮ್ಮ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಮೆದುಳಿನಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವುದೇ ಒಂದು ವಸ್ತುವನ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ದಟ್ ಈಸ್ ಸೆರೈನ್. ಹಾಗಾದ್ರೆ ಲೈಸಿನ್ ಏನು? ಯಾವುದೇ ಒಂದು ಕಾರ್ಯದಲ್ಲಿ ವಿಭಜನೆ ಆಗ್ತಾ ಇದೆ, ಕ್ರಿಯೆಯಲ್ಲಿ ವಿಭಜನೆ ಆಗ್ತಾ ಇದೆ ಅಂದ್ರೆ ಇದನ್ನ ಹೈಡ್ರಾಲಿಸಿಸ್ ಅಂತ ಕರೀತಾರೆ. ವಿಭಜನಾ ಕಾರ್ಯದಲ್ಲಿ ಬಳಸ್ತಕ್ಕಂಥದ್ದು ಯಾವುದು ಅಂತ ಅಂದ್ರೆ ದಟ್ ಈಸ್ ಲೈಸಿನ್ ಅನ್ನುವಂತ ಒಂದು ಎನ್ಸೈಮ್, ಒಂದು ಕಿಣ್ವ. ಡೆಟಾಲ್ ನ ರಾಸಾಯನಿಕ ಹೆಸರು ಡ್ಯಾಶ್. ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿರೋ ಹಾಗೇನೆ ಡೆಟಾಲ್ ನ ರಾಸಾಯನಿಕ ಹೆಸರು ಕ್ಲೋರಾಕ್ಸಿಲಿನಾಲ್. ಓಕೆ, ಕ್ಲೋರೋಕ್ವಿನಾಲ್. ಸೂತ್ರ C8H9ClO, ಕ್ಲೋರೋಆಕ್ಸಿಕ್ವಿನಾಲ್, ದಟ್ ಇಸ್ ಕ್ಲೋರಾಕ್ಸಿಕ್ವಿನಾಲ್. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಸಲ್ಫಾನಿಲಮೈನ್ ಅಂತ ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್, ಅಂದ್ರೆ ಸಾವಯವ ಸಂಯುಕ್ತಗಳಲ್ಲಿ ಬಳಸ್ತಕ್ಕಂಥದ್ದು. ಎಲ್ಲಿ ಬಳಸ್ತಕ್ಕಂಥದ್ದು? ಸಾವಯವ ಸಂಯುಕ್ತಗಳಲ್ಲಿ ಬಳಸ್ತಕ್ಕಂಥದ್ದು ಬೇರೆ ಏನೂ ಅಲ್ಲ, ದಟ್ ಈಸ್ ಸಲ್ಫಾನಿಲಮೈನ್. ಆಬ್ವಿಯಸ್ಲಿ ಆರ್ಥೋಹೈಡ್ರಾಕ್ಸಿ ಬೆಂಜಾಯಿಕ್ ಆಸಿಡ್ ಅಂದ್ರೆ ಬೇರೆ ಅಲ್ಲ, ಬೆಂಜಾಯಿಕ್ ಆಮ್ಲಕ್ಕೆ ಇರ್ತಕ್ಕಂಥ ಹೆಸರು. ಇಲ್ಲಿ ಸ್ಟ್ರಕ್ಚರಲ್ ಫಾರ್ಮೇಶನ್ಸ್ ಇರುತ್ತೆ, ಅದನ್ನ ನಿಮ್ಗೆ ನಾನು ನೆಕ್ಸ್ಟ್ ಹೇಳ್ಕೊಡ್ತೇನೆ. ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಡ್ಯಾಶ್ ಅಂತ ಕೇಳಿದರೆ, ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಆಲ್ಕಲೈಡ್. ತಂಬಾಕಿನ ಒಳಗಡೆ ಇರ್ತಕ್ಕಂಥ ನಿಕೋಟಿನ್ ಒಂದು ಆಲ್ಕಲೈಡ್. ರೆಗೂರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಉತ್ತಮ ಅಂತ ಕೇಳಿದರೆ, ರೆಗೂರ್ ಮಣ್ಣು ಅಂದ್ರೆ ಬೇರೇನೂ ಅಲ್ಲ, ಕಪ್ಪು ಮಣ್ಣು. ಕಪ್ಪು ಮಣ್ಣು ಸಾಮಾನ್ಯವಾಗಿ ಹತ್ತಿಯನ್ನ ಬೆಳೆಯಲಿಕ್ಕೆ ತುಂಬಾ ಉತ್ತಮ ಆಗಿರ್ತಕ್ಕಂಥ ಮಣ್ಣು. ಮಳೆಯ ದಿನದಂದು ನೀರಿನ ಮೇಲೆಯ ಎಣ್ಣೆಯ ಫಿಲ್ಮ್ಗಳು ಅಂದ್ರೆ ಎಣ್ಣೆಯ ಒಂದು ಪದರಗಳು ಉತ್ತಮ ಬಣ್ಣವನ್ನ ತೋರಿಸುತ್ತೆ. ಹಾಗಾದ್ರೆ ರೀಸನ್ ಅಂತ ಕೇಳಿದ್ರೆ ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಮಾಡಿದಂತ ಕ್ವೆಶನ್ ನಿಮಗೆಲ್ಲರಿಗೂ ಕೂಡ ಹಸ್ತಕ್ಷೇಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಇಂಟರ್ಫೆರೆನ್ಸ್, ಆದ್ರೆ ಇಲ್ಲಿ ಕನ್ನಡದಲ್ಲಿ ವ್ಯತಿಕರಣ ಅಂತ ಇರಬೇಕಾಗಿತ್ತು. ಓಕೆ, ಬಟ್ ನಿಮಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೋಸ್ಕರನೇ ಹಸ್ತಕ್ಷೇಪ ಅಂತ ಕೊಟ್ಟಿದ್ದಾರೆ. ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸುಲುವಾಗಿ ದಾರದ ಉದ್ದವನ್ನು ಹೀಗೆ ಇರಬೇಕು. ಇವಾಗ ಲೋಲಕದ ಉದ್ದ ಜಾಸ್ತಿ ಇದ್ರೆ ಜಾಸ್ತಿ ಅವಧಿ ತಗೊಳುತ್ತಾ, ಕಡಿಮೆ ಇದ್ರೆ ಜಾಸ್ತಿ ಅವಧಿ ತಗೊಳುತ್ತಾ ಅನ್ನೋದು ಕ್ವೆಶನ್. ಲೋಲಕವನ್ನ 4 ಪಟ್ಟು ಜಾಸ್ತಿ ಮಾಡಿದಾಗ ಅವಧಿ ಜಾಸ್ತಿ ತಗೊಳುತ್ತೆ. ಓಕೆನಾ? ಒಂದು ಹಗ್ಗವನ್ನ ಒಂದ್ ಮಳ ಇಟ್ಕೊಂಡು ತಿರುಗಿಸಿದ್ರೆ ಬೇಗ ತಿರುಗುತ್ತೆ.
ವಾಪಸ್ ರೌಂಡ್ ಬಂದು ನಮ್ಮನ್ನ ತಲುಪುತ್ತೆ. ಅದೇ ಸೊ 1 ಮೀಟರ್ ಹಗ್ಗವನ್ನ ಸುತ್ತಿಸಿದ್ರೆ ಅದು ನಿಧಾನವಾಗಿ ಬಂದು ನಮ್ಮನ್ನ ತಲುಪುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್. ಅದೇ ಯಾಕೆ ಜೋಕಾಲಿ ಕೂಡ ಓಕೆ. ಸೊ ಜೋಕಾಲಿಯನ್ನ ನಾವು ಶಾರ್ಟ್ ಆಗಿ ಕಟ್ಕೊಂಡಿದ್ವಿ ಅಂದ್ರೆ ಇಷ್ಟೇ ಸುತ್ತಾ ಇರುತ್ತೆ. ಓಕೆ, ಅದೇ ಜೋಕಾಲಿನ ಉದ್ದ ತಗೊಂಡ್ರೆ ಇಲ್ಲಿಂದ ಹಿಡಿದು ಹೀಗೆ. ಹಾಗಾದ್ರೆ ಇಲ್ಲಿಂದ ಬಂದು ಇಲ್ಲಿವರೆಗೂ ಬರ್ಲಿಕ್ಕೆ ಇಟ್ ಟೇಕ್ಸ್ ಟೈಮ್ ಅಲ್ವಾ? ಈ ಟೈಮ್ ಅನ್ನ ಜಾಸ್ತಿ ಮಾಡೋದು ಹೇಗೆ ಅಂತ ಅವರು ಕೇಳಿದ್ದಾರೆ ಅಷ್ಟೇ. ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ನಡೆಯಿತು? ಪ್ರಾಜೆಕ್ಟ್ ಎಲಿಫೆಂಟ್ ನಡೆದ ವರ್ಷ 1991 to 1992. ಆದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೋಬೇಕು. ಪ್ರಾಜೆಕ್ಟ್ ಎಲಿಫೆಂಟ್ ಬಂದಿದ್ದು 1991 ನಲ್ಲಿ, ಆದ್ರೆ ಸೊ 1989 ಒಳಗಡೆ ಎಲಿಫೆಂಟ್ಗಳ ದಂತ ಅಕ್ರಮ ಘೋಷಣೆಯನ್ನ ಮಾಡ್ತಾರೆ. ದಂತವನ್ನ ತಗೊಳ್ತಕ್ಕಂಥದ್ದು ಅಕ್ರಮ ಅಂತ ಹೇಳಿ ಘೋಷಣೆ ಮಾಡಿದ್ದು 89 ಒಳಗಡೆ. ಸೊ ಇದನ್ನ ಜಾರಿಗೆ ತಂದ ಮೇಲೆ ಈ ಪ್ರಾಜೆಕ್ಟ್ ಅನ್ನ ಜಾರಿಗೆ ತರ್ತಾರೆ. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನ ಸೊ ಆಸ್ಟ್ರಾನಮಿಯಲ್ ಯೂನಿಟ್ ಅಥವಾ AU ಅಂತ ಹೇಳಿ ಕರೀತಾರೆ. ಓಕೆ, ಜಾಸ್ತಿ ಡಿಸ್ಟೆನ್ಸ್ ಅನ್ನ ಅಳತೆ ಮಾಡ್ಲಿಕ್ಕೆ ಬಳಸ್ತಕ್ಕಂಥದ್ದು ಯಾವುದು ಅಂತ ಅಂದ್ರೆ, ಹೆಚ್ಚಿನ ದೂರವನ್ನ ಅಳತೆ ಮಾಡ್ಲಿಕ್ಕೆ ಬಳಸ್ತಕ್ಕಂಥದ್ದು ಪಾರ್ಸೆಕ್. ಓಕೆ, 1 ಪಾರ್ಸೆಕ್ ಅಂತ ಅಂದ್ರೆ 3.26 ಲೈಟ್ ಇಯರ್ಸ್ ಅಂತ ಅರ್ಥ. ಹಾಗಾದ್ರೆ 1 ಲೈಟ್ ಇಯರ್ ಅಂದ್ರೆ ಎಷ್ಟು? 1 ಲೈಟ್ ಇಯರ್ ಅಂತ ಅಂದ್ರೆ 1 ವರ್ಷದಲ್ಲಿ ಬೆಳಕು ಸಾಗುವ ದೂರವನ್ನ, ಸರಾಸರಿ ದೂರವನ್ನ ಲೈಟ್ ಇಯರ್ ಅಂತ ತಗೊಳ್ತಾರೆ. ಸೊ 9.4607 in 10⁻15 ಮೀಟರ್ 1 ಲೈಟ್ ಇಯರ್ ನ ವ್ಯಾಲ್ಯೂಸ್. ಆಪ್ಟಿಕಲ್ ಫೈಬರ್ಸ್ ಅಥವಾ ದ್ಯುತಿತಂತು ಸಂವಹನದ ತತ್ವ ಏನು ಅಂತ ಕೇಳಿದರೆ, ಸೊ ಆಪ್ಟಿಕಲ್ ಫೈಬರ್ಸ್ ಗಳು ಕೆಳಗಿನ ಯಾವುದರನ್ನ ಬೇಸ್ಡ್ ಆಗಿ ಇಟ್ಕೊಂಡು ವರ್ಕ್ ಅನ್ನ ಮಾಡುತ್ತೆ? ಆಬ್ವಿಯಸ್ಲಿ ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿರೋ ಹಾಗೇನೆ TIR ಅಂತ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಅಂದ್ರೆ ಏನ್? ಹಾಗಾದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ. ಸೊ ಎಕ್ಸಾಂಪಲ್ಸ್ ಏನು? ಆಪ್ಟಿಕಲ್ ಫೈಬರ್ಸ್ ಒಂದೇ ಎಕ್ಸಾಂಪಲ್? ನೋ. ವಜ್ರ ಹೊಳೆಯುವುದು, ಓಕೆ. ಸೊ ಅದಾದ್ಮೇಲೆ ಮರೀಚಿಕೆ, ಓಕೆ. ಸೈಕಲ್ ಫಲಕಗಳು ಇವೆಲ್ಲಾನು ಕೂಡ ಯಾವುದಕ್ಕೆ ಎಕ್ಸಾಂಪಲ್? ಅಂಡ್ ಇನ್ನೊಂದು ನಮ್ಮ ಸೈನ್ಸ್ ಫೀಲ್ಡ್ ಅಲ್ಲಿ, ಬಯಾಲಜಿ ಫೀಲ್ಡ್ ಅಲ್ಲಿ ಎಂಡೋಸ್ಕೋಪಿ ಅಂದ್ರೆ ನಮ್ಮ ದೇಹದ ಒಳಭಾಗಗಳನ್ನ ನೋಡ್ಲಿಕ್ಕೆ ಬಳಸ್ತಕ್ಕಂತ ಒಂದು ತತ್ವ, ದಟ್ ಇಸ್ ಎಂಡೋಸ್ಕೋಪಿ. ಇವೆಲ್ಲಾನು ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ TIR ಗೆ ಬೆಸ್ಟ್ ಎಕ್ಸಾಂಪಲ್. ಈ ದ್ಯುತಿತಂತುವನ್ನ ಮೊದಲ ಬಾರಿಗೆ ಅನ್ವೇಷಣೆ ಮಾಡಿದವರು ಯಾರು ಅಂದ್ರೆ ನರೇಂದ್ರ ಸಿಂಗ್ ಕಪಾಲಿ ಎನ್ನುವ ವಿಜ್ಞಾನಿ. ನರೇಂದ್ರ ಸಿಂಗ್ ಕಪಾಲಿ, ರೈಟ್. ನೆಕ್ಸ್ಟ್, ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ. ಸೊ ಆಬ್ವಿಯಸ್ಲಿ ಫ್ರೆಂಡ್, ವಿದ್ಯುತ್ ಪ್ರವಾಹ ಉಂಟಾಗ್ತಕ್ಕಂಥದ್ದು ಮುಕ್ತ ಎಲೆಕ್ಟ್ರಾನ್ಸ್. ಯಾಕೆ ಮುಕ್ತ ಎಲೆಕ್ಟ್ರಾನ್, ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೇವೆ? ಸೊ ಇವಾಗ ಯಾವುದೋ ಒಂದು ಆಟಮ್, ಫಾರ್ ಎಕ್ಸಾಂಪಲ್ ಸೋಡಿಯಂ ಅಂತ ತಗೊಳ್ರಿ ಅಂತ ಅನ್ಕೊಳ್ಳಿ, ಓಕೆ. ಸೊ ಎಲೆಕ್ಟ್ರಾನ್ಸ್ಗಳು ಎಲ್ಲಿರುತ್ತೆ? ಹೊರ ಕವಚ ಅಲ್ವಾ? ಸೊ ಮಧ್ಯದಲ್ಲಿ ಏನಿರುತ್ತೆ? ಪ್ರೋಟಾನ್ ಮತ್ತೆ ನ್ಯೂಟ್ರಾನ್. ಹಾಗಾದ್ರೆ ಹೊರಗಡೆ ಎಲ್ಲಾ ಕೆಲಸವನ್ನ ನೋಡ್ಕೊಳ್ತಕ್ಕಂಥದ್ದು ಯಾವುದು? ಎಲೆಕ್ಟ್ರಾನ್. ಹಾಗಾದ್ರೆ ಫ್ರೀ ಆಗಿ ಇರ್ತಕ್ಕಂಥದ್ದು ಯಾವುದು? ಎಲೆಕ್ಟ್ರಾನ್ ಅಲ್ವಾ? ಸೊ ಈ ಎಲೆಕ್ಟ್ರಾನ್ಗಳ ಪ್ರಭಾವದಿಂದ ಲೋಹಗಳಲ್ಲಿ ಪ್ರವಾಹ ಉಂಟಾಗುತ್ತೆ, ಓಕೆ. ಸೊ ಆದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವೈಬ್ರೇಷನ್, ಅಣುಗಳ ಕಂಪನದಿಂದ ಏನಾಗುತ್ತೆ ಅಂತ ಅಂದ್ರೆ ಅದರ ಸ್ಪೀಡ್ ಗೊತ್ತಾಗುತ್ತೆ, ಓಕೆ. ಸೊ ಅಣುಗಳ ಕಂಪನದಿಂದ ಅದ್ರದ್ದು ವ್ಯಾಲ್ಯೂಸ್ ಗೊತ್ತಾಗುತ್ತೆ ನಮಗೆ, ಓಕೆ. ವೇವ್ಸ್ ಗಳ ರೇಂಜ್ ಗೊತ್ತಾಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಶಬ್ದ ಬರಬೇಕು ಅಂದ್ರೆ ವೈಬ್ರೇಟ್ ಆಗ್ಲೇಬೇಕು, ಓಕೆ. ಹಾಲು ಒಂದು ಏನು ಅಂತ ಕೇಳಿದರೆ, ಹಾಲು ಅನ್ನೋದು ಒಂದು ಎಮಲ್ಷನ್, ಓಕೆ. ಸೊ ಎಮಲ್ಷನ್ ಅಂದ್ರೆ ಏನ್? ಹಾಗಾದ್ರೆ
ಮಿಕ್ಸ್ಚರ್ ಆಫ್ 2 or more liquids, 2 ಅಥವಾ 2ಕ್ಕಿಂತ ಹೆಚ್ಚು ದ್ರಾವಣಗಳು ಅಥವಾ ಯಾವುದೋ ಒಂದು ವಸ್ತು. ಓಕೆ, ಸೊ ದ್ರಾವಣಗಳು ಮಿಕ್ಸ್ ಆಗಿದ್ರೆ ಅವುಗಳನ್ನ ಏನಂತ ಕರಿತೀವಿ? ಎಮಲ್ಷನ್. ಮಿಕ್ಸ್ ಆಗೋದು ಅಷ್ಟೇ ಅಲ್ಲ, ಇಮ್ಮಿಸಿಬಲ್ ಅಂತ ಅಂದ್ರೆ ಪ್ರಾಪರ್ ಆಗಿ ಮಿಕ್ಸ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಎಣ್ಣೆ ಜೊತೆಗೆ ನೀರು. ಓಕೆ, ಇದೆಲ್ಲ ಏನು ಅಂದ್ರೆ ಸೆಪರೇಷನ್ ಟೆಕ್ನಿಕ್ಸ್ಗಳು. ಟೈರ್ಗಳನ್ನು ಸಿದ್ಧಗೊಳಿಸಲು ಅಥವಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹಾಲಿನ ಹೊರಗಡೆ ಇರ್ತಕ್ಕಂತ ನೀರು ಪ್ರಾಪರ್ ಆಗಿ ಮಿಕ್ಸ್ ಆಗಿದ್ರೆ ನಮಗೆ ನೀರಿನ ರೂಪನೇ ಬರಬೇಕಿತ್ತು, ಬಟ್ ವೈಟ್ ಕಾಣಿಸುತ್ತೆ ಅಲ್ವಾ? ರೈಟ್. ಟೈರ್ಗಳನ್ನು ಸಿದ್ಧಗೊಳಿಸಲು ಕೆಳಕಂಡ ಯಾವ ವಿಧಾನವನ್ನ ಅನುಸರಿಸುತ್ತಾರೆ? ಟೈರ್ಗಳನ್ನ ಸಿದ್ಧಗೊಳಿಸಬೇಕು ಅಂದ್ರೆ ನಾವು ಯಾವ ವಿಧಾನವನ್ನ ಬಳಸ್ಕೋತೀವಿ ಅಂದ್ರೆ ವಲ್ಕನೈಸೇಷನ್ ಅಂದ್ರೆ ಏನು? ನಮ್ಮ ಏನಿದು ಸೊ ಯಾವ್ದನ್ನ ಪ್ರಿಪೇರ್ ಮಾಡ್ತೇವೆ ನಾವು? ರಬ್ಬರ್ ಅಲ್ವಾ? ಸೊ ರಬ್ಬರ್ಗೆ ಪ್ಲಸ್ ಸಲ್ಫರ್ ಅನ್ನ ಆಡ್ ಮಾಡಿ ಸೊ ಏನನ್ನ ಮಾಡ್ತೀವಿ ನಾವು ಅಂದ್ರೆ ಹಾರ್ಡ್ನೆಸ್ ಅನ್ನ ಕೊಡ್ತೇವೆ. ಯಾಕೆಂದ್ರೆ ಬೇಸಿಕಲಿ ರಬ್ಬರ್ ಸಾಫ್ಟ್, ಆಯ್ತಾ? ಸೊ ಈ ಸಾಫ್ಟ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೋಸ್ಕರ ನಾವು ಏನನ್ನ ಆಡ್ ಮಾಡ್ತೇವೆ? ಸಲ್ಫರ್ ಅಥವಾ ಗಂಧಕವನ್ನ ಆಡ್ ಮಾಡ್ತೇವೆ. ಸೊ ಈ ಗಂಧಕವನ್ನ ಆಡ್ ಮಾಡೋದಕ್ಕೆ ಏನಂತ ಕರಿತೇವೆ ಅಂದ್ರೆ ವಲ್ಕನೈಸೇಷನ್ ಅಂತ ಕರಿತೇವೆ. ಈ ಹಾರ್ಡ್ ಆಗಿರ್ತಕ್ಕಂಥ ಈ ರಬ್ಬರ್ ಇಂದ ನಾವು ಟೈರ್ಸ್ ಗಳನ್ನ ಪ್ರಿಪೇರ್ ಮಾಡ್ತೇವೆ. ಕೆಳಗಿನವುಗಳಲ್ಲಿ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ಅಂದ್ರೆ ಎಲಾಸ್ಟಿಸಿಟಿ ಗುಣವನ್ನ ಹೊಂದಿದೆ? ಎಲಾಸ್ಟಿಸಿಟಿ ಗುಣವನ್ನ ಹೊಂದಿರತಕ್ಕಂಥದ್ದು ರಬ್ಬರ್ ಅಲ್ವಾ? ಸೊ ಎಲಾಸ್ಟಿಸಿಟಿ ಅಂದ್ರೆ ಏನು? ಎಳೆದ್ರೂ ಕೂಡ ಮತ್ತೆ ಬಂದು ಮೊದಲಿಗೆ ಹೇಗಿತ್ತೋ ಹಾಗೆ ಆಗ್ಬೇಕು. ಎಳೆದ್ರೂ ಕೂಡ ಏನು? ಮೊದಲಿಗೆ ಹೇಗಿತ್ತೋ ಹಾಗೆ ಆಗ್ಬೇಕು. ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಜಡೆ ಬ್ಯಾಂಡು, ರಬ್ಬರ್, ಇದೆಲ್ಲ ಏನು ಅಂದ್ರೆ ಸ್ಥಿತಿಸ್ಥಾಪಕ ಗುಣವನ್ನ ಹೊಂದಿರತಕ್ಕಂತ ವಸ್ತುಗಳು. ಫ್ರೆಂಡ್ಸ್, ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾಳೆ ನಿಮಗೆ ಉಳಿದಿರ್ತಕ್ಕಂತ FDA 2021 ಪಾರ್ಟ್ 2 ನಾನು ನಿಮಗೆ ಕೊಡ್ತೇನೆ. ಸೊ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಅದಕ್ಕೂ ಮುಂಚೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಓಲ್ಡ್ ವಿಡಿಯೋಸ್ ಗಳನ್ನ ಪಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಟೆಂಡ್ ಆಗಿದ್ದಕ್ಕೆ. ನಾಳೆ ನನ್ನ ವಿಡಿಯೋದಲ್ಲಿ FDA 2021 ಪಾರ್ಟ್ 2 ಅಂದ್ರೆ ನೀವು ಉಳಿದಿರ್ತಕ್ಕಂತ ಇನ್ನ 22 ಕ್ವಶನ್ಸ್ ಅನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಎಲ್ರಿಗೂ ಕೂಡ ಒಳ್ಳೆದಾಗ್ಲಿ. ಧನ್ಯವಾದ.